ಮುನಿಯಾದಂತಹ ನಾನು ತಪಸ್ಸನ್ನಾಚರಿಸ್ತಾ ಇದ್ದೆ. ಆದ್ರೆ ಒಮ್ಮಿಂದೊಮ್ಮೆ ತಪಸ್ಸಿಗೆ ವಿಷಯವಾಗಿ ಹೋಯಿತು. ಮೈಯೆಲ್ಲ ಉರಿ ತಡೆಯುವುದಕ್ಕಾಗುವುದಿಲ್ಲ. ಕಣ್ಣನ್ನು ಬಿಟ್ಟಿದ್ದೇನೆ, ಕಾಡನ್ನು ನೋಡಿದೆ. ಕಾಡಿನಲ್ಲಿರುವಂತಹ ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಕೂಡ ಚೀರಾಟದಿಂದ ಕೂಗಾಟದಿಂದ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಾ ಉಂಟು. ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಕಾಡೆಲ್ಲವೂ ಕೂಡ ಕೋಲಾಹಲದಿಂದ ಕೂಡಿದೆ. ಯಾಕೆ ಹೀಗೆ ಸರ್ವ ವಿಚಾರವನ್ನು ತಿಳಿಯಬೇಕು. ಅದಕ್ಕಾಗಿ ಅನುಗ್ರಹ ಮಾತ್ರೆಯಿಂದ ಬರೆದಿದ್ದೇನೆ. ದಿವ್ಯ ದೃಷ್ಟಿ ಅದರಲ್ಲಿ ನೋಡ್ತೇನೆ. ದಿವ್ಯ ದೃಷ್ಟಿಯಲ್ಲಿ ಕಣ್ಣು ಹಾಯಿಸಿದೆ. ಕಂಡದ್ದೇನು? ತರುಣಿಯವರು ತಪಸ್ಸನ್ನಾಚರಿಸ್ತಾ ಇದ್ದಾರೆ. ಯಾಕೆ? ನನಗೆ ಪುತ್ರ ಬೇಕೆನ್ನುವಂತಹ ಕಾರಣಕ್ಕಾಗಿ, ನನ್ನ ಸ್ವಾರ್ಥಕ್ಕಾಗಿ ತಪಸ್ಸನ್ನು ಆಚರಿಸಬೇಕಾದ ಯಾರು? ನಮ್ಮಂತಹ ಮುನಿಮುಖವರು ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಆಚರಿಸುವರೆ ಆಚರಿಸಲಿ, ಆಕ್ಷೇಪ ಇಲ್ಲ. ಆದ್ರೆ ನನ್ನ ಲೋಕ ಕಲ್ಯಾಣಕ್ಕಾಗಿ ಆಚರಿಸಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ತನ್ನ ಸ್ವಾರ್ಥದಿಂದ ಕೂಡಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಹೀಗೆ ತಪಸ್ಸನ್ನು ಮಾಡಿ ಮುನಿಕುಲಕ್ಕೆ ಅಪಮಾನ ಮಾಡಿದಲ್ಲ. ಮುನಿಕುಲಕ್ಕೆ ಅಪಮಾನ ಮಾಡಿದ ಕಾರಣಕ್ಕಾಗಿ ಇಡೀ ಸುಭಾಷಕರ ಶಾಪ. ಇನ್ನೇ ಉದಾಹರಣೆ ಹೇಳಿಸುವಾಗ ಇದು ಸುಭಾಷಕರ ಶಾಪ. ಅಷ್ಟು ಸಾಕಾಗುವುದಿಲ್ಲ. ಒಂದೊಂದು ತ್ರಿಮೂರ್ತಿಗಳು ಒಳಿದುವಂದರೂ ಕೂಡ ಹೀಗೆ ಪರಿಮಾರ್ಜನೆ ಸಿಗಬಾರದು. ಅದಕ್ಕಾಗಿ ತ್ರಿಮೂರ್ತಿಗಳೇ ಬಂದರೂ ಕೂಡ ಪರಿಮಾರ್ಜನೆ ಅಬ್ಬಾ ಬಿಸಿ ನಡೆಯುವುದಕ್ಕಾಗುವುದಿಲ್ಲ. ತಪಸ್ಸಿಗೆ ಯೋಗ್ಯ ಸ್ಥಳ ಬೇಕು. ಆ ಸುತ್ತ